ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡೇವಿಡ್ ಗಾಗಿನ್ಸ್ ಅವರ ಕಾಂಟ್ ಹರ್ಟ್ ಮೀ ಪುಸ್ತಕದ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ. ಹೌದು, ಇದು ಕೇವಲ ಪುಸ್ತಕದ ಸಾರಾಂಶ ಅಲ್ಲ. ಖಂಡಿತ ಇಲ್ಲ. ಬದಲಿಗೆ ಒಬ್ಬ ವ್ಯಕ್ತಿಯ ಮಾನಸಿಕ ರೂಪಾಂತರದ ಕಥೆ ಇದು. ನಮ್ಮ ಇವತ್ತಿನ ಚರ್ಚೆಗೆ ಪುಸ್ತಕದ ಕೆಲವು ಪ್ರಮುಖ ಪಾಠಗಳು ಮತ್ತೆ ಆನ್ಲೈನ್ನಲ್ಲಿ ಇದರ ಬಗ್ಗೆ ನಡೆದ ಕೆಲವು ಸಂವಾದಗಳು ಆಧಾರವಾಗಿವೆ. ನಮ್ಮ ಮುಖ್ಯ ಉದ್ದೇಶ ಅಂದ್ರೆ ಗಾಗಿನ್ಸ್ ಅವರ ಜೀವನದ ಕಠಿಣ ಅನುಭವಗಳಿಂದ ಹುಟ್ಟಿದ ಈ ಮಾನಸಿಕ ದೃಢತೆಯ ತಂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದು. ನನಗೆ ಮೊದಲು ಕಾಡಿದ ಪ್ರಶ್ನೆ ಏನ್ ಗೊತ್ತಾ? ಬಾಲ್ಯದಲ್ಲಿ ಅಷ್ಟೆಲ್ಲ ಹಿಂಸೆ, ಬಡತನ, ಜನಾಂಗೀಯ ನಿಂದನೆ ಅನುಭವಿಸಿ ಒಂದು ಕಾಲದಲ್ಲಿ ಸುಮಾರು 135 ಕೆಜಿ ತೂಕ ಇದ್ದ ಒಬ್ಬ ವ್ಯಕ್ತಿ ಅಮೆರಿಕದ ಅತ್ಯಂತ ಕಠಿಣ ಮಿಲಿಟರಿ ತರಬೇತಿಯಾದ ನೇವಿ ಸೀಲ್ ಪಾಸ್ ಮಾಡಿ ಜಗತ್ತಿನ ಶ್ರೇಷ್ಠ ಅಲ್ಟ್ರಾ ಮ್ಯಾರಥಾನ್ ಓಟಗಾರರಲ್ಲಿ ಒಬ್ಬರಾಗೋಕೆ ಹೇಗೆ ಸಾಧ್ಯ ಆಯಿತು? ಕರೆಕ್ಟ್. ಈ ಪರಿವರ್ತನೆಯ ಹಿಂದಿನ ರಹಸ್ಯ ಏನು? ಇದನ್ನೇ ಇವತ್ತು ಸ್ವಲ್ಪ ಬಿಡಿಸಿ ನೋಡೋಣ. ಇಲ್ಲಿರುವ ಒಂದು ಸ್ವಾರಸ್ಯಕರ ವಿಷಯ ಅಂದ್ರೆ ಗಾಗಿನ್ಸ್ ಅವರ ಫಿಲಾಸಫಿ ಬೇರೆ ಸೆಲ್ಫ್ ಹೆಲ್ಪ್ ಪುಸ್ತಕಗಳ ತರ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚಿಸಿ ಅಂತ ಹೇಳಲ್ಲ. ಹೌದಾ? ಆಕ್ಚುಲಿ ಅದಕ್ಕೆ ಪೂರ್ತಿ ವಿರುದ್ಧ. ನೋವನ್ನು, ಕಷ್ಟವನ್ನು ಒಪ್ಪಿಕೊಳ್ಳಿ, ಅದನ್ನೇ ನಿಮ್ಮ ಶಕ್ತಿಯಾಗಿ ಪರಿವರ್ತಿಸಿ ಅನ್ನೋದು ಅವರ ಮೂಲಮಂತ್ರ. ಅವರ ಜೀವನವೇ ಇದಕ್ಕೆ ಒಂದು ದೊಡ್ಡ ಸಾಕ್ಷಿ. ಹಾಗಾದ್ರೆ ಅವರ ಈ ಪಯಣ ಶುರುವಾಗೋದೇ ತಮ್ಮ ಗತಕಾಲವನ್ನ ಎದುರಿಸೋದ್ರಿಂದ ಅಲ್ವಾ? ನಿಖರವಾಗಿ. ಪುಸ್ತಕದಲ್ಲಿ ಅವರ ಮೊದಲ ಚಾಲೆಂಜ್ ಕೂಡ ಅದೇ. ನಿಮಗೆ ಸಿಕ್ಕ ಕೆಟ್ಟ ಎಲೆಗಳು ಅಂದ್ರೆ ಬ್ಯಾಡ್ ಹ್ಯಾಂಡ್ ಯಾವುದು ಅಂತ ಬರೀರಿ ಅಂತ ಹೇಳ್ತಾರೆ. ಹೌದು. ಅಂದ್ರೆ ನಿಮ್ಮ ಜೀವನದ ಅಡೆತಡೆಗಳು, ನೋವು, ಸೋಲು, ಅವಮಾನ ಎಲ್ಲವನ್ನು ಮೊದಲು ಒಪ್ಪಿಕೊಳ್ಳಬೇಕು. ಗಾಗಿನ್ಸ್ ಅವರ ಬಾಲ್ಯವೇ ಒಂದು ದುಃಸ್ವಪ್ನವಾಗಿತ್ತು ಅಂತಾರೆ. ಹೌದು. ಅವರ ತಂದೆ ಹೊರಗಡೆ ನೋಡಕ್ಕೆ ಒಬ್ಬ ಯಶಸ್ವಿ ಬಿಸ್ನೆಸ್ ಮ್ಯಾನ್. ಆದ್ರೆ ಮನೆಯಲ್ಲಿ ಅವರು ತುಂಬಾನೇ ಕ್ರೂರಿಯಾಗಿದ್ರ. ಹೌದು. ಡೇವಿಡ್ ಮತ್ತು ಅವರ ತಾಯಿಗೆ ದೈಹಿಕವಾಗಿ, ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು. ಆ ಅನುಭವಗಳು ಗಾಗಿನ್ಸ್ ಮನಸ್ಸಲ್ಲಿ ತುಂಬಾನೇ ಆಳವಾದ ಗಾಯಗಳನ್ನೇ ಮಾಡಿತ್ತು. ಆದ್ರೆ ಹೆಚ್ಚಿನವರು ಇಂತಹ ಗಾಯಗಳಿಂದ ಕುಗ್ಗಿ ಹೋಗ್ತಾರೆ. ಇವರು ಅದನ್ನೇ ತಮ್ಮ ಯಶಸ್ಸಿಗೆ ಮೆಟ್ಲಾಗಿಸ್ಕೊಂಡಿದ್ದು ಹೇಗೆ? ಇಲ್ಲಿ ಅಕೌಂಟಬಿಲಿಟಿ ಮಿರರ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತಲ್ಲ. ಹೌದು. ಅದೊಂದು ತುಂಬಾನೇ ಪವರ್ಫುಲ್ ಟೆಕ್ನಿಕ್. ಜವಾಬ್ದಾರಿಯ ಕನ್ನಡಿ ಅಂತ. ಅಕೌಂಟಬಿಲಿಟಿ ಮಿರರ್. ಇದರ ಅರ್ಥ ಕನ್ನಡಿ ಮುಂದೆ ನಿಂತು ಸುಮ್ಮನೆ ಪಾಸಿಟಿವ್ ಮಾತುಗಳನ್ನ ಹೇಳೋದಲ್ಲ. ಬದಲಿಗೆ ನಿಮ್ಮ ಗುರಿಗಳೇನು, ನೀವು ಯಾಕದನ್ನ ತಲುಪಿಲ್ಲ, ನಿಮ್ಮ ನ್ಯೂನತೆಗಳೇನು, ನಿಮ್ಮ ಭಯಗಳೇನು, ಇದನ್ನೆಲ್ಲ ಪೋಸ್ಟ್-ಇಟ್ ಚೀಟಿಗಳಲ್ಲಿ ಬರೆದು ಕನ್ನಡಿ ಮೇಲೆ ಅಂಟಿಸೋದು. ಪ್ರತಿದಿನ ಅದನ್ನ ಎದುರಿಸೋದು. ಅಂದ್ರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕಹಿ ಸತ್ಯಗಳಿಗೆ ನಾವೇ ಮುಖಾಮುಖಿಯಾಗ್ಬೇಕು. ಇದು ಕೇಳೋಕೆ ಸ್ವಲ್ಪ ಕಠೋರ ಅಲ್ವಾ? ಕಠೋರ, ಅದರ ಪ್ರಾಮಾಣಿಕ. ಗಾಗಿನ್ಸ್ ಹೇಳೋದು, ನೀವು ದಪ್ಪಗಿದ್ರೆ ಕನ್ನಡಿ ಮುಂದೆ ನಿಂತು ಹೌದು ನಾನು ದಪ್ಪಗಿದ್ದೇನೆ ಅಂತ ಒಪ್ಪಿಕೊಳ್ಳಿ. ಸೋಮಾರಿಯಾಗಿದ್ರೆ ನಾನು ಸೋಮಾರಿ ಅಂತ ಒಪ್ಪಿಕೊಳ್ಳಿ. ಈ ಸತ್ಯವನ್ನು ಒಪ್ಪಿಕೊಂಡಾಗ ಮಾತ್ರ ಬದಲಾವಣೆಯ ಮೊದಲ ಹೆಜ್ಜೆ ಇಡೋಕ್ ಸಾಧ್ಯ. ಈ ನೆಗೆಟಿವ್ ಅಂತ ನಮ್ಗನ್ಸೋ ಸತ್ಯಗಳನ್ನೇ ಅವರು ತಮ್ಮ ಯಶಸ್ಸಿಗೆ ಇಂಧನವಾಗಿ ಅಂದ್ರೆ ಫ್ಯೂಯಲ್ ಆಗಿ ಬಳಸ್ತಾರೆ. ಅದಕ್ಕೆ ಅವರು ಜೆಟ್ ಫ್ಯೂಯಲ್ ಅಂತ ಕರೆಯೋದು. ಎಕ್ಸಾಕ್ಟ್ಲಿ. ಆ ಅವಮಾನ, ಆ ನೋವೇ ನಿಮ್ಮನ್ನು ಮುಂದೆ ತಳ್ಳುವ ಶಕ್ತಿಯಾಗಬೇಕು. ಸರಿ, ಹಾಗಾದ್ರೆ ಭೂತಕಾಲದ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡು ಮೇಲೆ ಮುಂದಿನ ಹೆಜ್ಜೆ ಏನು? ಒಂದು ಬಲಿಷ್ಠ ಮನಸ್ಸನ್ನು ಕಟ್ಟೋದು ಹೇಗೆ? ಗಾಗಿನ್ಸ್ ಇದನ್ನ ಆರ್ಮರ್ಡ್ ಮೈಂಡ್ ಅನ್ನೇ ಕವಚ ಧರಿಸಿದ ಮನಸ್ಸು ಅಂತ ಕರೀತಾರೆ. ಹೌದು. ಈ ಆರ್ಮರ್ಡ್ ಮೈಂಡ್ ನಿರ್ಮಿಸಲು ಅವರು ಕೆಲವು ಪ್ರಮುಖ ತಂತ್ರಗಳನ್ನ ಹೇಳ್ತಾರೆ. ಮೊದಲನೆಯದು ಅಸೌಕರ್ಯವನ್ನು ಅಪ್ಪಿಕೊಳ್ಳುವುದು. ಎಂಬ್ರೇಸಿಂಗ್ ಡಿಸ್ಕಂಫರ್ಟ್. ಅಂದ್ರೆ ಪ್ರತಿದಿನ ನಿಮ್ಗೆ ಇಷ್ಟವಿಲ್ಲದ ಅಥವಾ ಕಷ್ಟ ಎನಿಸುವ ಒಂದು ಕೆಲಸವನ್ನು ಬೇಕಂತಲೇ ಮಾಡೋದು. ಇದು ಕೇಳೋಕೆ ಚೆನ್ನಾಗಿದೆ, ಆದರೆ ಪ್ರಾಯೋಗಿಕವಾಗಿ ಕಷ್ಟ ಅಲ್ವೇ? ಈಗಾಗಲೇ ಕೆಲಸ, ಓದು ಅಂತ ಟೆನ್ಷನ್ನಲ್ಲಿರ್ತೀವಿ. ಬೇಕಂತಲೇ ಇನ್ನೊಂದು ಕಷ್ಟ ಯಾಕೆ ಮೈ ಮೇಲೆ ಎಳ್ಕೋಬೇಕು? ಒಳ್ಳೆ ಪ್ರಶ್ನೆ. ಇಲ್ಲಿ ಉದ್ದೇಶ ನಮ್ಮನ್ನು ನಾವೇ ಶಿಕ್ಷಿಸಿಕೊಳ್ಳೋದಲ್ಲ. ಓಕೆ. ಬದಲಿಗೆ ನಮ್ಮ ಮನಸ್ಸನ್ನು ಗಟ್ಟಿ ಮಾಡೋದು. ಗಾಗಿನ್ಸ್ ಇದನ್ನ ಕ್ಯಾಲೋಸ್ ಯೋರ್ ಮೈಂಡ್ ಅಂತಾರೆ. ಅಂದ್ರೆ ಕೈಯಲ್ಲಿ ಗಟ್ಟಿ ಕೆಲಸ ಮಾಡಿ ಹೇಗೆ ಕಾಯುಗಟ್ಟುತ್ತದೆಯೋ ಹಾಗೆ ಮನಸ್ಸು ಕೂಡ ಸಣ್ಣ ಸಣ್ಣ ಕಷ್ಟಗಳನ್ನು ಎದುರಿಸಿ ಗಟ್ಟಿಯಾಗಬೇಕು. ಒಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ಬೆಳಗ್ಗೆ 5 ಗಂಟೆಗೆ ಏಳೋದು, ತಣ್ಣೀರಲ್ಲಿ ಸ್ನಾನ ಮಾಡೋದು, ಅಥವಾ ಇಷ್ಟ ಇಲ್ಲ ಅಂದ್ರೂ 10 ನಿಮಿಷ ಹೆಚ್ಚಿಗೆ ಓಡೋದು. ನಾವು ಯಾವಾಗ್ಲೂ ಸುಲಭದ ದಾರಿಯನ್ನೇ ಹುಡುಕ್ತೀವಿ. ಈ ಅಭ್ಯಾಸ ಸಣ್ಣ ಸವಾಲು ಬಂದಾಗಲೂ ನಮ್ಮನ್ನ ಕುಸಿಯುವಂತೆ ಮಾಡುತ್ತೆ. ಆದ್ರೆ ನಾವೇ ಸೃಷ್ಟಿಸಿಕೊಂಡ ಈ ಸಣ್ಣ ಅಸೌಕರ್ಯಗಳು ಜೀವನ ಎಸೆಯುವ ದೊಡ್ಡ ಸವಾಲುಗಳಿಗೆ ನಮ್ಮನ್ನ ಮಾನಸಿಕವಾಗಿ ಸಿದ್ಧಗೊಳಿಸ್ತವೆ. ಇದು ಅರ್ಥ ಆಯ್ತು. ಇನ್ನು ಅವರ ಅತ್ಯಂತ ಪ್ರಸಿದ್ಧ ತಂತ್ರ 40% ನಿಯಮ.
ಇದರ ಬಗ್ಗೆ ಹೇಳಿ. ದ 40% ರೂಲ್. ಇದು ಗಾಗಿನ್ಸ್ ಫಿಲಾಸಫಿಯ ತಿರುಳು ಅಂತಾನೆ ಹೇಳ್ಬೋದು. ಓಕೆ. ನಮ್ಮ ಮನಸ್ಸು ಸಾಕು ಇನ್ನೇನು ನನ್ನಿಂದ ಆಗಲ್ಲ ಅಂತ ಹೇಳಿದಾಗ ನಾವು ನಮ್ಮ ನಿಜವಾದ ಸಾಮರ್ಥ್ಯದ ಕೇವಲ 40% ಮಾತ್ರ ಬಳಸಿರುತ್ತೇವೆ. ಕರೆಕ್ಟ್. ಇನ್ನೂ 60% ಶಕ್ತಿ ನಮ್ಮಲ್ಲಿ ಹಾಗೆ ಉಳಿದಿರುತ್ತೆ ಅನ್ನೋದು ಇದರ ಅರ್ಥ. ಕೇವಲ 40%? ಇದು ನಂಬೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಇದರ ಹಿಂದೆ ಏನಾದ್ರೂ ಸೈನ್ಸ್ ಇದೆಯಾ? ಖಂಡಿತ ಇದೆ. ನಮ್ಮ ಮೆದುಳು ನಮ್ಮನ್ನು ರಕ್ಷಿಸಲು ಡಿಸೈನ್ ಆಗಿದೆ. ಓ. ಅದು ನಮ್ಮ ದೇಹಕ್ಕೆ ಯಾವುದೇ ಅಪಾಯ ಆಗಬಾರ್ದು, ಶಕ್ತಿ ಪೂರ್ತಿ ಖಾಲಿಯಾಗಬಾರ್ದು ಅಂತ ಮೊದಲೇ ಎಚ್ಚರಿಕೆ ಕೊಡುತ್ತೆ. ನಿಲ್ಲಿಸು, ಮುಂದೆ ಹೋದರೆ ಅಪಾಯ ಅನ್ನೋ ಸಿಗ್ನಲ್ ಕಳಿಸುತ್ತೆ. ಗಾಗಿನ್ಸ್ ಹೇಳೋದು ಆ ಸಿಗ್ನಲ್ ಕೇವಲ ಒಂದು ಎಚ್ಚರಿಕೆ, ಅದೊಂದು ಗೋಡೆಯಲ್ಲ. ಹೆಚ್ಚಿನವರು ಆ ಎಚ್ಚರಿಕೆಯನ್ನೇ ತಮ್ಮ ಕೊನೆಯ ಮಿತಿ ಅಂದುಕೊಂಡು ನಿಲ್ಲಿಸ್ಬಿಡ್ತಾರೆ. ಹೌದು. ಆದರೆ ಆ ನೋವನ್ನ ದಾಟಿ ಮುಂದೆ ಹೋದಾಗ ಮಾತ್ರ ನಮ್ಮ ನಿಜವಾದ ಸಾಮರ್ಥ್ಯದ ಅರಿವಾಗುತ್ತೆ. ನಮ್ಮ ಮೂಲಗಳಲ್ಲಿ ಪ್ಯಾಟ್ರಿಕ್ ಬಾಸಮ್ ಅನ್ನೋ ವಿದ್ಯಾರ್ಥಿಯ ಉದಾಹರಣೆ ಇತ್ತು. ಅದನ್ನ ಸ್ವಲ್ಪ ವಿವರಿಸಬಹುದಾ? ಇದು ಯುವ ಜನರಿಗೆ ಹೆಚ್ಚು ಕನೆಕ್ಟ್ ಆಗಬಹುದು. ಖಂಡಿತ. ಪ್ಯಾಟ್ರಿಕ್ಕು ದಿನಕ್ಕೆ 3 ಗಂಟೆ ಓದುತ್ತಿದ್ದ. ಅದಕ್ಕಿಂತ ಹೆಚ್ಚು ಓದೋಕೆ ಕೂತ್ರೆ ಅವನಿಗೆ ನನ್ನಿಂದ ಆಗಲ್ಲ ಅನಿಸ್ಬಿಡ್ತಿತ್ತು. ಓಕೆ. ಗಾಗಿನ್ಸ್ ಅವರ 40% ನಿಯಮ ಕೇಳಿದ್ಮೇಲೆ ಅವನು ಪ್ರಯೋಗ ಮಾಡ್ದ. ಆ ಆಗಲ್ಲ ಅನ್ನೋ ಫೀಲಿಂಗ್ ಬಂದಾಗ ಇದು ನನ್ನ 40% ಅಷ್ಟೇ, ಇನ್ನು 60% ಬಾಕಿ ಇದೆ ಅಂತ ತನಗೆ ತಾನೇ ಹೇಳಿಕೊಂಡು ಕೇವಲ 15 ನಿಮಿಷ ಹೆಚ್ಚು ಓದಿದ. ಅಂದ್ರೆ ಒಂದೇ ದಿನದಲ್ಲಿ 12 ಗಂಟೆ ಓದಕ್ ಶುರು ಮಾಡ್ಲಿಲ್ಲ, ಸಣ್ಣ ಸಣ್ಣ ಹೆಜ್ಜೆ ಇಟ್ಟ. ನಿಖರವಾಗಿ. ಮೊದಲು 15 ನಿಮಿಷ, ಆಮೇಲೆ ಅರ್ಧ ಗಂಟೆ, ಹೀಗೆ ತನ್ನ ಮಿತಿಯನ್ನು ಸ್ವಲ್ಪ ಸ್ವಲ್ಪವೇ ಹೆಚ್ಚಿಸ್ತಾ ಹೋದ. ಆಮೇಲೆ ಕೆಲವು ತಿಂಗಳುಗಳಲ್ಲಿ ಅವನು ದಿನಕ್ಕೆ 12 ಗಂಟೆಗಳ ಕಾಲ ಆಳವಾಗಿ ಅಧ್ಯಯನ ಮಾಡುವ ಸಾಮರ್ಥ್ಯ ಬೆಳೆಸ್ಕೊಂಡ. ಆ ನನ್ನಿಂದ ಆಗಲ್ಲ ಅನ್ನೋ ಭಾವನೆ ಒಂದು ಮಾನಸಿಕ ತಡೆಗೋಡೆ ಅಷ್ಟೇ ಅನ್ನೋದನ್ನ ಅವನು ಅನುಭವದಿಂದ ಕಲಿತ. ಇದು ಕೇವಲ ಓದಿಗಷ್ಟೇ ಅಲ್ಲ, ಎಲ್ಲದಕ್ಕೂ ಅನ್ವಯಿಸುತ್ತೆ ಅಲ್ವಾ? ಹೌದು. ವ್ಯಾಯಾಮ, ಹೊಸ ಸ್ಕಿಲ್ ಕಲಿಯೋದು, ಹೀಗೆ ಎಲ್ಲದಕ್ಕೂ. ಅದ್ಭುತ. ಇನ್ನು 3ನೇ ತಂತ್ರ ಕುಕ್ಕಿ ಜಾರ್. ಹೆಸರಂತೂ ತುಂಬಾ ಸಿಂಪಲ್ ಆಗಿದೆ. ಹೌದು, ದ ಕುಕಿ ಜಾರ್. ಇದೊಂದು ಮಾನಸಿಕ ತಂತ್ರ. ನಾವು ಜೀವನದಲ್ಲಿ ಕಷ್ಟದ ಸವಾಲುಗಳನ್ನು ಎದುರಿಸುವಾಗ ನಮ್ಮ ಮನಸ್ಸು ಸುಲಭವಾಗಿ ಸೋಲೊಪ್ಕೊಳ್ಳುತ್ತೆ. ಆಗ ನಮ್ಮ ಹಿಂದಿನ ಯಶಸ್ಸುಗಳನ್ನು ನೆನಪಿಸ್ಕೊಳ್ಬೇಕು. ಆ ಯಶಸ್ಸುಗಳೇ ನಮ್ಮ ಕುಕೀಸ್. ಅದನ್ನೆಲ್ಲ ಒಂದು ಮಾನಸಿಕ ಜಾರ್ನಲ್ಲಿ ತುಂಬಿಟ್ಕೊಳ್ಬಟ್ಟು ಅಂತ. ಉದಾಹರಣೆಗೆ, ನೀವೊಂದು ಕಠಿಣ ಮ್ಯಾರಥಾನ್ ಓಡ್ತಿದ್ದೀರಿ ಅಂದ್ಕೊಳ್ಳಿ. 30ನೇ ಕಿಲೋಮೀಟರ್ನಲ್ಲಿ ನಿಮ್ಮ ಕಾಲುಗಳು ನೋಯ್ತಿವೆ, ಮನಸ್ಸು ನಿಲ್ಲಿಸುವಂತ ಕೂಗ್ತಾ ಇದೆ. ಓಕೆ. ಆಗ ನಿಮ್ಮ ಕುಕಿ ಜಾರ್ನಿಂದ ಒಂದು ಕುಕಿ ತೆಗಿಬೇಕು. ಅಂದ್ರೆ ಹಿಂದೆ ನೀವು ಇದಕ್ಕಿಂತ ಕಷ್ಟದ ಪರೀಕ್ಷೆ ಪಾಸ್ ಮಾಡಿದ್ದನ್ನ ಅಥವಾ ಯಾವುದೋ ದೊಡ್ಡ ಪ್ರಾಜೆಕ್ಟ್ ಮುಗಿಸಿ ಗೆದ್ದಿದ್ದನ್ನ ನೆನ್ಪಿಸ್ಕೊಳ್ಬೇಕು. ನಾನದನ್ನೇ ಮಾಡಿದ್ದೇನೆ, ಇದು ಯಾವ ಲೆಕ್ಕ ಅನ್ನೋ ಭಾವನೆ ಬರುತ್ತೆ. ಎಕ್ಸಾಕ್ಟ್ಲಿ. ಆ ನೆನಪು ಹೊಸ ಶಕ್ತಿಯನ್ನ ಕೊಡುತ್ತೆ. ಇದು ನಮ್ಮ ಸಾಮರ್ಥ್ಯವನ್ನು ನಮ್ಗೆ ನಾವೇ ನೆನಪಿಸುವ ಒಂದು ಅತ್ಯುತ್ತಮ ವಿಧಾನ. ಈ ತಂತ್ರಗಳೆಲ್ಲ ಕೇಳೋಕ್ ಚೆನ್ನಾಗಿದೆ, ಆದ್ರೆ ಇದನ್ನ ಪ್ರತಿದಿನದ ಬದುಕಿನಲ್ಲಿ, ಆಫೀಸ್ ರಾಜಕೀಯದಲ್ಲಿ ಅಥವಾ ಪರೀಕ್ಷೆಯ ಒತ್ತಡದಲ್ಲಿ ಹೇಗೆ ಬಳಸಬಹುದು? ಇಲ್ಲಿ ಟೇಕಿಂಗ್ ಸೋಲ್ಸ್ ಅಂತ ಒಂದು ಅಗ್ರೆಸಿವ್ ತಂತ್ರದ ಬಗ್ಗೆನೂ ಇದೆ. ಹೌದು, ಟೇಕಿಂಗ್ ಸೋಲ್ಸ್. ಇದರ ಅರ್ಥ, ಯಾರಾದರೂ ನಿಮ್ಮನ್ನು ಕಡೆಗಣಿಸಿದಾಗ, ನಿಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಅವರ ಜೊತೆ ಜಗಳವಾಡುವುದಲ್ಲ. ಬದಲಿಗೆ ನಿಮ್ಮ ಕೆಲಸದ ಮೂಲಕವೇ ಅವರಿಗೆ ಉತ್ತರ ಕೊಡುವುದು. ನಿಮ್ಮ ಪ್ರತಿಸ್ಪರ್ಧಿ 100% ಪ್ರಯತ್ನ ಹಾಕುತ್ತಿದ್ದೇ ನೀವು 150% ಹಾಕಿ, ಅವರು ನಿರೀಕ್ಷಿಸದ ಮಟ್ಟದ ಶ್ರೇಷ್ಠತೆಯನ್ನು ತೋರಿಸಿ. ನಿಮ್ಮ ಕೆಲಸದ ಗುಣಮಟ್ಟ ನೋಡಿ ಅವರೇ ಬೆರಗಾಗಬೇಕು. ಹೌದು, ನಿಮ್ಮ ಪರಿಶ್ರಮವನ್ನು ನೋಡಿ ಅವರ ಆತ್ಮವಿಶ್ವಾಸವೇ ಕುಗ್ಗುವಂತೆ ಮಾಡಬೇಕು. ಅಂದ್ರೆ ಇದು ಒಂದು ರೀತಿಯ ಸೇಡಿನ ಮನೋಭಾವನಾ ಅಥವಾ ಇದರಲ್ಲಿ ಬೇರೇನಾದ್ರೂ ಇದೆಯಾ? ಇದು ಸೇಡಿಗಿಂತ ಹೆಚ್ಚಾಗಿ ಶ್ರೇಷ್ಠತೆಯ ಮೂಲಕ ಗೌರವ ಗಳಿಸುವ ತಂತ್ರ. ನಿಮ್ಮನ್ನು ಕಡೆಗಣಿಸಿದ ನಿಮ್ಮ ಬಾಸ್ ಅಥವಾ ಶಿಕ್ಷಕರ ಮುಂದೆ ನೀವು ಅದ್ಭುತವಾಗಿ ಕೆಲಸ ಮಾಡಿ ತೋರಿಸಿದಾಗ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಗೌರವ ಹುಟ್ಟುತ್ತೆ. ನಿಮ್ಮ ಬಗ್ಗೆ ಅವರಲ್ಲಿದ್ದ ಅಭಿಪ್ರಾಯವನ್ನೇ ನೀವು ಬದಲಾಯಿಸ್ಬಿಡ್ತೀರಿ. ಸರಿ, ಆದ್ರೆ ಯಾವಾಗ್ಲೂ ಗೆಲ್ಲೋಕೆ ಆಗಲ್ವಾ? ಸೋತಾಗ ಏನ್ ಮಾಡ್ಬೇಕು? ಗಾಗಿನ್ಸ್ ಸೋಲುನು ಹೇಗೆ ನೋಡ್ತಾರೆ? ಇದು ಕೂಡ ಒಂದು ಪ್ರಮುಖ ಪಾಠ. ಗಾಗಿನ್ಸ್ ಪುಲಪ್ಸ್ನಲ್ಲಿ ವಿಶ್ವ ದಾಖಲೆ ಮುರಿಯಲು ಮೊದಲ ಸಲ ಪ್ರಯತ್ನಿಸಿ ಸೋತ್ರು. ಹೌದು. ಸಾಮಾನ್ಯವಾಗಿ ಸೋತಾಗ ನಾವು ನಿರಾಶರಾಗ್ತೇವೆ. ಆದರೆ ಗಾಗಿನ್ಸ್ ಸೇನೆಯಲ್ಲಿ ಬಳಸುವ ಆಫ್ಟರ್ ಆಕ್ಷನ್ ರಿಪೋರ್ಟ್ AAR ಅನ್ನೋ ವಿಧಾನವನ್ನು ಬಳಸಿದ್ರು. ಆಫ್ಟರ್ ಆಕ್ಷನ್ ರಿಪೋರ್ಟ್ ಅಂದ್ರೆ ಇದೊಂದು ರೀತಿ ಸೋಲಿನ ಪೋಸ್ಟ್ಮಾರ್ಟಮ್ ಮಾಡೋದು. ಭಾವನೆಗಳನ್ನು ಪಕ್ಕಕ್ಕಿಟ್ಟು ಕೇವಲ ಸತ್ಯಾಂಶಗಳನ್ನು ವಿಶ್ಲೇಷಿಸುವುದು. ಓಕೆ. ನಾನ್ ಎಲ್ಲಿ ತಪ್ಪು ಮಾಡಿದೆ,
ನನ್ನ ತಯಾರಿ ಹೇಗಿತ್ತೋ, ಯಾವ ವಿಷಯ ನನ್ನ ಹಿಡಿತದಲ್ಲಿತ್ತು, ಯಾವುದು ಇರ್ಲಿಲ್ಲ, ಮುಂದಿನ ಸಲ ಏನ್ ಬದಲಾವಣೆ ಮಾಡಬೇಕು ಅಂತ ಒಂದೊಂದಾಗಿ ಪಟ್ಟಿ ಮಾಡೋದು. ಸೊ ಅವರು ತಮ್ಮ ತಪ್ಪುಗಳಿಂದ ಕಲಿತರು. ನಿಖರವಾಗಿ. ಗಾಗಿನ್ಸ್ ತಮ್ಮ ಮೊದಲ ಪ್ರಯತ್ನದ ಪ್ರತಿಯೊಂದು ತಪ್ಪನ್ನು ಬರೆದಿಟ್ಕೊಂಡು ಎರಡನೇ ಪ್ರಯತ್ನದಲ್ಲಿ ಅದನ್ನೆಲ್ಲ ಸರಿಪಡಿಸಿಕೊಂಡು ವಿಶ್ವದಾಖಲೆ ಮಾಡಿದ್ರು. ಇಲ್ಲಿ ಪಾಠ ಏನಂದ್ರೆ, ಸೋಲು ಅಂತ್ಯವಲ್ಲ, ಅದು ಕಲಿಯಲು ಒಂದು ಅವಕಾಶ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಗಾಗಿನ್ಸ್ ಅವರ ಈ ಕಠಿಣ, ಕೆಲವೊಮ್ಮೆ ಕ್ರೂರ ಎನಿಸುವ ಮನಸ್ಥಿತಿ ಇದು ಎಲ್ಲರಿಗೂ ಸರಿಹೊಂದುತ್ತದೆಯೇ? ಯಾಕಂದ್ರೆ ನಮ್ಮ ಮೂಲಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಎಲ್ಲರಿಗೂ ಇದು ಸೂಕ್ತವಲ್ಲ. ನಾವು ನೋಡಿದ ಆನ್ಲೈನ್ ಸಂವಾದಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಟೀಕೆಗಳಿವೆ. ಹೇಗೆ? ಕೆಲವರು ಗಾಗಿನ್ಸ್ ಅವರ ಈ ಮನಸ್ಥಿತಿಯನ್ನು ಆರೋಗ್ಯಕರ ಅಂತ ಒಪ್ಪೋದಿಲ್ಲ. ಬದಲಾಗಿ ಇದು ಅವರ ಬಾಲ್ಯದ ಆಘಾತಕ್ಕೆ ಒಂದು ಪ್ರತಿಕ್ರಿಯೆ, ಅಂದ್ರೆ ಟ್ರಾಮಾ ರೆಸ್ಪಾನ್ಸ್ ಅಂತ ವಾದಿಸ್ತಾರೆ. ಅಂದ್ರೆ ಆ ಹಳೆಯ ನೋವಿನಿಂದ ತಪ್ಪಿಸಿಕೊಳ್ಳಲು ಬೇಕಂತಲೇ ಹೊಸ ನೋವನ್ನು ಮೈಮೇಲೆ ಎಳ್ಕೊಳ್ಳೋ ಒಂದು ವಿಧಾನ ಅಂತಾನ? ಕೆಲವರ ಪ್ರಕಾರ ಹೌದು. ನೋವನ್ನು ನಿಯಂತ್ರಿಸುವ ಭ್ರಮೆಯಲ್ಲಿ ಅವರು ತಮ್ಮನ್ನೇ ದಂಡಿಸಿಕೊಳ್ತಾರೆ ಅನ್ನೋದು ಒಂದು ವಾದ. ಇನ್ನೊಂದು ಟೀಕೆ ಏನಂದ್ರೆ, ಈ ತತ್ವಗಳು ಕೇವಲ ಯೋಗ್ಯವಾದ ಗುರಿಗಳಿಗೆ ಮಾತ್ರ ಕೆಲಸ ಮಾಡ್ತವೆ. ಅಂದ್ರೆ ನೇವಿ ಸೀಲ್ ಆಗುವುದು, ಮ್ಯಾರಥಾನ್ ಓಡುವುದು, ಇಂತಹ ದೊಡ್ಡ ಗುರಿಗಳಿಗೆ ಸರಿ. ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದು ಹೇಗೆ ಅನ್ವಯ ಆಗುತ್ತೆ ಅಂತ? ಕರೆಕ್ಟ್. ತನಗೆ ಇಷ್ಟವಿಲ್ಲದ ಒಂದು ಸಾಮಾನ್ಯ ಕೆಲಸ ಮಾಡಿಕೊಂಡು ಬದುಕುತ್ತಿರುವ ವ್ಯಕ್ತಿಗೆ ಇದು ಹೇಗೆ ಅನ್ವಯವಾಗುತ್ತೆ? ಅವನ ಕಷ್ಟದಲ್ಲಿ ಯಾವ ಯೋಗ್ಯತೆ ಇದೆ ಅಂತ ಕೆಲವರು ಪ್ರಶ್ನಿಸ್ತಾರೆ. ಇದನ್ನೇ ಅಹಂಕಾರ ಅಥವಾ ನಾರ್ಸಿಸಿಸಂನಿಂದ ಪ್ರೇರಿತವಾಗಿದೆ ಅಂತಾನೂ ಕೆಲವರು ಹೇಳ್ತಾರಲ್ಲ? ಹೌದು, ಆ ವಾದವೂ ಇದೆ. ಬೇರೆಯವರಿಗಿಂತ ನಾನು ಶ್ರೇಷ್ಠ, ನಾನು ಹೆಚ್ಚು ಕಷ್ಟಪಡವಲ್ಲೆ ಅಂತ ತೋರ್ಸ್ಕೊಳ್ಳೋ ಒಂದು ದಾರಿ ಇದು ಅಂತ. ಆದ್ರೆ ಇದಕ್ಕೆ ಪೂರಕವಾದ ಅಭಿಪ್ರಾಯಗಳೂ ಇರಬೇಕಲ್ವಾ? ಖಂಡಿತ. ಇದೇ ಸಂವಾದಗಳಲ್ಲಿ ವಿಶೇಷವಾಗಿ ಗಮನಕೊರತೆ, ADHD ಅಥವಾ ತೀವ್ರ ಪ್ರೇರಣೆಯ ಕೊರತೆ ಇರುವ ಕೆಲವರು ಈ ರೀತಿಯ ಕಠಿಣ ಮನಸ್ಥಿತಿ ನಮಗೆ ಬದುಕಲು ಅತ್ಯಗತ್ಯ ಅಂತ ಹೇಳ್ತಾರೆ. ಓ ಹೌದಾ? ಅವರ ಪ್ರಕಾರ ಸಾಮಾನ್ಯ ಪ್ರೇರಣೆಯ ಮಾತುಗಳು ಅವರಿಗೆ ಕೆಲಸ ಮಾಡೋದಿಲ್ಲ. ಇಂತಹ ಒಂದು ಕಠಿಣ ಶಿಸ್ತು ಮಾತ್ರ ಅವರನ್ನು ದಾರಿಯಲ್ಲಿಡ್ತದೆ. ಬಹುಶಃ ಇದು ವೈಯಕ್ತಿಕ ಅನುಭವಕ್ಕೆ ಬಿಟ್ಟಿದ್ದು. ಗಾಗಿನ್ಸ್ ಅವರೇ ಹೇಳುವ ಹಾಗೆ ಅವರ ದಾರಿ ವಿಪರೀತವಾದದ್ದು. ಎಲ್ಲರೂ ನನ್ನ ಹಾಗೆ ಇರಬೇಕು ಅಂತ ಅವರು ಎಲ್ಲೂ ಹೇಳಿಲ್ಲ ಅಲ್ವಾ? ಹೌದು. ಇಲ್ಲಿ ನಾವು ಕಲಿಯಬೇಕಾಗಿರೋದು ದಾಖಲೆಗಳನ್ನು ಮುರಿಯುವುದಲ್ಲ, ಬದಲಿಗೆ ನಮ್ಮ ವೈಯಕ್ತಿಕ ಮಿತಿಗಳನ್ನು ದಾಟಿ ನಮ್ಮ ನಿಜವಾದ ಸಾಮರ್ಥ್ಯವನ್ನು ಹುಡುಕುವುದು. ಪ್ರತಿಯೊಬ್ಬರ ಕಷ್ಟ ಮತ್ತು ಮಿತಿ ಬೇರೆ ಬೇರೆಯಾಗಿರುತ್ತೆ. ನಿಖರವಾಗಿ. ಅವರ ತಂತ್ರಗಳನ್ನು ಅಕ್ಷರಶಃ ಪಾಲಿಸುವ ಬದಲು ಅದರ ಹಿಂದಿನ ತತ್ವವನ್ನು ನಮ್ಮ ಜೀವನಕ್ಕೆ ಮತ್ತು ನಮ್ಮ ಗುರಿಗಳಿಗೆ ತಕ್ಕಂತೆ ಅಳವಡಿಸಿಕೊಳ್ಳುವುದರಲ್ಲಿ ಜಾಣತನವಿದೆ. ಒಟ್ಟಿನಲ್ಲಿ ಕಾಂಟ್ ಹರ್ಟ್ ಮೀ ಪುಸ್ತಕ ನಮ್ಮ ಕತ್ತಲೆಯ ಗತಕಾಲವನ್ನು ಒಪ್ಪುಕೊಂಡು ಆ ನೋವನ್ನೇ ಇಂಧನವಾಗಿ ಬಳಸಿ 40% ನಿಯಮ ಮತ್ತು ಕುಕಿ ಜಾರ್ನಂತಹ ಮಾನಸಿಕ ಸಾಧನಗಳಿಂದ ನಮ್ಮ ಮನಸ್ಸನ್ನು ಒಂದು ಕವಚದಂತೆ ಬಲಪಡಿಸಲು ದಾರಿ ತೋರಿಸುತ್ತೆ. ಹೌದು. ಕೊನೆಯದಾಗಿ ಜೀವನ ಅನ್ನೋದು ನಮ್ಮ ವಿರುದ್ಧ ಆಡುವ ಆಟವಲ್ಲ, ಅದು ನಮ್ಮ ಮನಸ್ಸಿನೊಳಗೆ ನಾವೇ ಆಡುವ ಆಟ. ನಮ್ಮ ಅತಿದೊಡ್ಡ ಶತ್ರು ಮತ್ತು ನಮ್ಮ ಅತಿದೊಡ್ಡ ಮಿತ್ರ ಎರಡೂ ನಮ್ಮ ಮನಸ್ಸೇ. ಈ ಚರ್ಚೆಯನ್ನು ಒಂದು ಕೊನೆಯ ಆಲೋಚನೆಯೊಂದಿಗೆ ಮುಗಿಸೋಣ. ಗಾಗಿನ್ಸ್ ತನ್ನ ಹಿಂದಿನ ನೋವನ್ನು, ಆಘಾತವನ್ನು ಇಂಧನವಾಗಿ ಬಳಸುತ್ತಾರೆ. ಇದು ತುಂಬಾ ಶಕ್ತಿಶಾಲಿಯಾದದ್ದು. ಆದರೆ ಆ ನೋವು ಕಾಲಕ್ರಮೇಣ ಮಾಯವಾದಾಗ ಅಥವಾ ಅದರಿಂದ ಒಬ್ಬರು ಸಂಪೂರ್ಣವಾಗಿ ಗುಣಮುಖರಾದಾಗ ಏನಾಗ್ತದೆ? ಒಳ್ಳೆ ಪ್ರಶ್ನೆ. ಆಗ ಅವರ ಚಾಲನಾ ಶಕ್ತಿಗೆ ಹೊಸ ಮೂಲ ಯಾವುದು? ದೀರ್ಘಕಾಲೀನ ಸಮರ್ಥನೀಯ ಪ್ರೇರಣೆಯನ್ನು ಆಘಾತವನ್ನು ಮೀರಿ ಒಂದು ಆರೋಗ್ಯಕರ ಮತ್ತು ಸಕಾರಾತ್ಮಕ ನೆಲೆಯಲ್ಲಿ ಹೇಗೆ ಕಂಡುಕೊಳ್ಳುವುದು? ಇದು ಬಹುಶಃ ನಾವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ.